ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಹೆಲ್ದಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲಷ್ಟು ಮಖಾನಾಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಇದು ಗರಿ ಗರಿ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ನಾನು ಸುಮಾರು 3ರಿಂದ 4 ನಿಮಿಷ ಈ ರೀತಿ ಹುರ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ಮಖಾನಾಗ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ರೀತಿ ಪುಡಿ ಆಗಬೇಕು, ಆ ರೀತಿ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಈಗ ಇನ್ನೊಂದು ಪಾತ್ರೆಗೆ 1 ಕಪ್ಪಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಚಮಚ ನೀರನ್ನು ಹಾಕಿ ಈ ರೀತಿ ಬೆಲ್ಲನೆಲ್ಲ ಕರಗಿಸ್ಕೊಂಡು 1 ಎಳೆ ಪಾಕ ಬರೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಇದು ಸೇಮ್ ನಾವು ಚಿಕ್ಕಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಬರುತ್ತೆ ಇದು. ನೋಡಿ, ಇದು ಬೆಲ್ಲ ಎಲ್ಲ ಕರಗಿದೆ, 1 ಎಳೆ ಪಾಕ ಬಂದಿದೆ. ಈಗ ಇದಕ್ಕೆ ನಾವು ಆಗಲೇ ಫ್ರೈ ಮಾಡಿಟ್ಕೊಂಡಂಥ ಡ್ರೈ ರೋಸ್ಟ್ ಮಾಡಿಟ್ಕೊಂಡಂಥ ಮಖಾನನ 1 ಬೌಲಷ್ಟು ಇಲ್ಲಿ ಹಾಕ್ತಾಯಿದ್ದೀನಿ. ಇದು ಆ ಬೆಲ್ಲದ ಪಾಕದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ 1-2 ನಿಮಿಷ ಈ ರೀತಿ ಬಾಡಿಸ್ಕೋಬೇಕು. ನಾನಿಲ್ಲಿ 1-2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಆ ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ಈ ಮಖಾನ ಹೀರ್ಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು, ಬೆಲ್ಲ ಇನ್ನು ಸ್ವಲ್ಪ ಎಕ್ಸೆಸ್ ಬೆಲ್ಲದ ಪಾಕ ಕಾಣಿಸ್ತಾ ಇದೆ, ಅದೆಲ್ಲ ಚೆನ್ನಾಗಿದು ಹೀರ್ಕೊಳ್ಳುತ್ತೆ. ಅಲ್ಲಿ ತನಕ ಇದನ್ನು ಈ ರೀತಿ ತಿರುಗಿಸ್ಕೋತಾ ಇರಬೇಕು. ನೋಡಿ, ಈಗ ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಈ ಮಖಾನ ಜೊತೆಗೆ. ಈಗ ಇದನ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಒಂದು ಖಾರದ ಮಖಾನಾಗೆ ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ಪಾತ್ರೆಗೆ 2ರಿಂದ 3 ಚಮಚ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಆಮ್ಚೂರ್ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದನ್ನು ಸ್ವಲ್ಪ ನಾವು ಕಡಲೆಪುರಿಗೆಲ್ಲ ಮಿಕ್ಸ್ ಮಾಡ್ಕೋತೀವಲ್ಲ ಅದೇ ರೀತಿ ಸ್ವಲ್ಪ ಬಿಸಿ ಆದರೆ ಸಾಕು. ಸ್ಟವ್ ಆಫ್ ಮಾಡಿ ಈಗ ಆ ಮಸಾಲೆ ಒಟ್ಟಿಗೆಲ್ಲ ಈ ಮಖಾನನ ಹಾಕಿ, ಹುರ್ಕೊಂಡಿರೋಂಥ ಮಖಾನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು ಈ ಮಖಾನಾಗೆ, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ಆಪ್ಷನಲ್ಲು, ನೀವು ಬೇಕಾದರೆ ಬರೀ ಸಾಲ್ಟ್ ಪೆಪ್ಪರ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಿಮಗೆ ಯಾವ ಥರ ಮಸಾಲೆ ಇಷ್ಟ ಆಗುತ್ತೋ ಅದನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ, ಈಗ ಇದು ರೆಡಿಯಾಗಿದೆ. ಬೇಕಿದ್ದರೆ ಕಡಲೆಕಾಯಿ ಬೀಜನೂ ಹಾಕ್ಕೋಬೋದು ನೀವು. ಅಷ್ಟರಲ್ಲಿ ನಾವು ಆಗಲೇ ಆರಕ್ಕೆ ಬಿಟ್ಟಿದ್ದಂಥ ಇದು ಮಖಾನಾಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಬೆಲ್ಲದ ಪಾಕದಲ್ಲಿ, ಅದು ತಣ್ಣಗಾಗಿದೆ. ನೋಡಿ, ಈ ರೀತಿ ಗಟ್ಟಿ ಆಗಿರುತ್ತೆ. ಈಗ ಇದನ್ನು ನಾವು ಒಂದೊಂದೇ ಬಿಡಿಸ್ಕೊಳ್ಳೋಣ. ಇದೊಂಥರ ಕ್ಯಾರಮಲೈಸ್ಡ್ ಪಾಪ್ಕಾರ್ನ್ ಬರುತ್ತಲ್ವ, ಆ ಥರ ಫ್ಲೇವರ್ ಬಂದಿರುತ್ತೆ. ಒಂದೊಂದೇ ಬಿಡಿಸ್ಕೊಂಡ್ರೆ ಮಕ್ಕಳಿಗೆ ಕೊಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ನಿಮಗಿದು ಬೇಡ ಅಂತಂದರೆ ನೀವು ಉಂಡೆ ಕಟ್ಟಿನೂ ಶೇಪ್ ಕೊಟ್ಟು ತಿನ್ಬೋದು ಇದನ್ನು. ನೋಡಿ, ಈಗ ಸ್ವೀಟ್ ಮಖಾನ ಮತ್ತು ಖಾರ ಮಖಾನ 2 ರೆಡಿಯಾಗಿದೆ. ಸಂಜೆ ಟೀ ಜೊತೆಗೆ ಇದನ್ನು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಸಹ ಮಖಾನ ತುಂಬಾ ಒಳ್ಳೆಯದು. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.